ನಮಸ್ಕಾರ. ಪಬ್ಲಿಕ್ ಟಿವಿಗೆ ಸ್ವಾಗತ. ಈ ಮಾತನ್ನು ಹೇಳಲು ಆರು ಆರು ತಿಂಗಳಿಂದ ಕಾಯುತ್ತಿದ್ದೆವು, ನಾನು ಮತ್ತು ನನ್ನ ಸಹೋದ್ಯೋಗಿಗಳು. ನೀವು ಅನಿಸ್ಬೋದು, ಏನಾಯಿತು ಜಗದೀಶನ್ಗೆ? ಯಾವಾಗಲೂ ಕನ್ನಡ ಜಾಣ ನಮಸ್ಕಾರ ಅನ್ಸಿದ್ದವನು ಈಗ ಪಬ್ಲಿಕ್ ಟಿವಿಗೆ ಸ್ವಾಗತ ಅಂತ ಮಾತಾಡ್ತಾ ಇದ್ದಾನಲ್ಲ. ಮೊನ್ನೆ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಏನಾದ್ರು ಗಾಳಿ ಬೀಸ್ಬಿಡ್ತಾ ಅಂತೇಳಿ ನೀವು ಅನ್ಕೋಬೋದು. ಇಲ್ಲ, ನಾನು ಮೊನ್ನೆ ಗೋಧಿ ಮೀಡಿಯಾ ಈ ಥರ ಎಲ್ಲ ನಮ್ಗೆ ತೋಚಿದಷ್ಟು ಸುಮ್ಮನೆ ನಾನು ಮಾತಾಡ್ತಾ ಹೋದೆ. ಆದರೆ ಇವತ್ತು ನಿರ್ದಿಷ್ಟವಾಗಿ ಪಬ್ಲಿಕ್ ಟಿವಿಯ ರಂಗನಾಥ್ ಅವ್ರ ಬಗ್ಗೆನೇ ಮಾತಾಡಬೇಕಾಗುತ್ತೆ. ಪಬ್ಲಿಕ್ ಟಿವಿ ರಂಗನಾಥ್ ಅವ್ರ ಬಗ್ಗೆನೇ ನೋಡೋಣ. ಏಕೆಂದರೆ ಯಾರೋ ಒಬ್ಬ ದಡ್ಡ ಕೆಟ್ಟನೋ ಅದರೇನು ತೊಂದರೆ ಇಲ್ಲ ಸಮಾಜಕ್ಕೆ. ಲಂಕೇಶ್ ಹೇಳೋ ಮಾತು, ಬುದ್ಧಿವಂತ ಕೆಟ್ಟನಾಗಬಾರ್ದು. ಬುದ್ಧಿವಂತ ನಾನು ಸಾಚ ಅಂತ ಹೇಳ್ತಾನೆ ಕೆಟ್ಟನಾಗೋದಿದೆಯಲ್ಲ, ಅದು ಬಹಳ ಡೇಂಜರ್ ಸಮಾಜಕ್ಕೆ. ಇವತ್ತು ಪಬ್ಲಿಕ್ ಟಿವಿ ರಂಗನಾಥ್ ಬಗ್ಗೆ, ಇದು 2012 ದಿನಾಂಕ ಗೊತ್ತಿಲ್ಲ ನನಗೆ ಯಾವ ದಿನ ಅಂತ ಹೇಳ್ಬಿಟ್ಟು, ರಂಗನಾಥ್ ಅವರು ಪಬ್ಲಿಕ್ ಟಿವಿ ಪ್ರಾರಂಭ ಮಾಡುವಾಗ ನಿಂತ್ಕೊಂಡು ಹೇಳಿದಂಥ ಮೊದಲ ಮಾತು ಇದೇ ಮಾತು. ನಮಸ್ಕಾರ, ಪಬ್ಲಿಕ್ ಟಿವಿಗೆ ಸ್ವಾಗತ. ಈ ಮಾತನ್ನು ಹೇಳಲು 6 ತಿಂಗಳಿಂದ ಕಾಯುತ್ತಿದ್ದೆವು, ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಅಂತ ಹೇಳ್ತಾರೆ. ಮತ್ತೆ ಅವತ್ತಿನ ರಂಗನಾಥ್ ಏನಿದ್ರು, ಅವತ್ತು ಆಡಿದಂಥ ಮಾತುಗಳು, ಅದೇ ವೇದಿಕೆಯಲ್ಲಿ ನಿಂತ್ಕೊಂಡು ಆಡಿದಂಥ ಮಾತುಗಳು. ಅವತ್ತು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ, ಅವರೇ ಅದನ್ನ ನ್ಯೂಸ್ ಓದ್ಬಿಟ್ಟು ಉದ್ಘಾಟನೆ ಮಾಡ್ತಾರೆ. ಮತ್ತು ಸಂತೋಷ್ ಹೆಗಡೆ ಅವರು ಭ್ರಷ್ಟಾಚಾರದ ಬಗ್ಗೆ ಬಹಳ ದೊಡ್ಡ ಹೋರಾಟ ಮಾಡ್ತಿದ್ದಂಥ, ಅಣ್ಣಾ ಹಜಾರೆ ಅವರಿಗೆ ಒಂದು ರೀತಿ ಎಡಗೈ ಬಲಗೈ ಥರ ಇದ್ದಂಥ ಸಂತೋಷ್ ಹೆಗಡೆ ಅವರು ಮತ್ತು ಸಿರಿಗೆರೆ ಸ್ವಾಮೀಜಿಯವರು, ತರಳಬಾಳು ಸ್ವಾಮೀಜಿಯವರು, ಇವರಿಂದ ನ್ಯೂಸ್ ಓದಿಸಿ ಉದ್ಘಾಟನೆ ಮಾಡ್ತಾರೆ. ನಾನು ಸುಮ್ಮನೆ ಒಂದೆರಡು ರಂಗನಾಥ್ ಅವರು ಆ ವೇದಿಕೆಯಲ್ಲಿ ನಿಂತು ಆಡಿದಂಥ ಮಾತು ಮತ್ತು ಇವತ್ತಿನ ರಂಗನಾಥ್ ನಿಮಗೆ ತುಂಬ ಸ್ಪಷ್ಟವಾಗಿಬಿಡುತ್ತೆ. ನಾನು ಏನೂ ಹೇಳಬೇಕಾಗಿಲ್ಲ. ರಂಗನಾಥ್ ಅವತ್ತು ಆಡಿದಂಥ ಮಾತುಗಳನ್ನು ನಾನು ನಿಮ್ಗೆ ನೆನಪು ಮಾಡಿಕೊಟ್ರೆ, ಅಥವಾ ನಿಮಗೆ ಎಲ್ಲಿ ಬೇಕಾದ್ರೂ ಸಿಗುತ್ತದೆ, ಯೂಟ್ಯೂಬಲ್ಲಿ ತಗೊಂಡು ನೋಡ್ಬೋದು ನೀವು. ಇವತ್ತಿನ ರಂಗನಾಥನ್ ನೋಡಿದ್ರೆ ನಿಮ್ಗೆ ತುಂಬಾ ಸ್ಪಷ್ಟವಾಗುತ್ತೆ. ನಾನು ಮುಂದಕ್ಕೆ ಏನೂ ಹೇಳೋದು ಬೇಡ. ರಂಗನಾಥ್ ಮುಂದುವರೆದು ಹೇಳ್ತಾರೆ, ನಿಮಗೆ ತಲೆಬಾಗಿಸುತ್ತೇವೆ ಹೊರತು ಜನಗಳಿಗೆ ಮತ್ತಾರಿಗೂ ತಲೆಬಾಗಿಸುವುದಿಲ್ಲ. ಹೌದು, ಒಬ್ಬ ಪತ್ರಕರ್ತ ಇರಬೇಕಾದಂಗೆ ಅಲ್ವಾ? ಜನಗಳಿಗೆ, ಈ ನೆಲದ ಕಾನೂನಿಗೆ, ಅದು ಬಿಟ್ಟು ಯಾವನೋ ರಾಜಕಾರಣಿ, ಇನ್ಯಾವನೋ ಶ್ರೀಮಂತ, ಇನ್ಯಾವನೋ ಅಧಿಕಾರಶಾಹಿ, ಮತ್ತಾರೋ ಮಠಾಧಿಪತಿ, ಯಾರಿಗೂ ಕೇರ್ ಮಾಡಬೇಕಾಗಿಲ್ಲ. ಈ ನೆಲದ ಕಾನೂನಿಗೆ, ಈ ಜನಗಳಿಗೆ ತಲೆಬಾಗಿಸ್ಬೇಕಾಗುತ್ತೆ. ಮತ್ತು ಜನರಿಗೋಸ್ಕರ ಆರಂಭವಾಗುತ್ತಿರುವ ಟಿವಿ ನಿಮ್ಮ ಮಡಿಲಿಗಿಡುತ್ತಿದ್ದೇವೆ, ವಚನವನ್ನು ಕೊಟ್ಟು ಮುಂದೆ ಹೋಗುತ್ತಿದ್ದೇವೆ. ಇವತ್ತು ಚಾಲುವಾಗಿರುವ ಒಂದು ಚಳುವಳಿಯಾಗಿ ನಡೆಯಬೇಕು. ಅವ್ರು ಹೇಳ್ತಾರೆ, ವಚನ ಕೊಟ್ಟಿದ್ದೀನಿ, ಮಾತು ಕೊಡ್ತಾ ಇದ್ದೀನಿ ನಾನು, ಇದೊಂದು ಚಳುವಳಿಯಾಗಿ ಮುಂದುವರಬೇಕು ಅಂತ ಹೇಳ್ತಾರೆ. ಜನ ನಂಬಿದ್ರು ರಂಗನಾಥ್ ಅವರು ಆ ಸಹಜವಾದ ಮಾತು. ನೋಡ್ಬೇಕು ಅವ್ರು ಹೆಂಗಿದ್ರು ಅಂತ ಹೇಳ್ಬಿಟ್ಟು. ಅವತ್ತು ತುಂಬ ಸರಳವಾಗಿ ಅಲ್ಲಿಗಂಟ ನ್ಯೂಸ್ ಓದೋರು ಅಂದರೆ ಶೂಟು ಬೂಟು ಹಾಕೊಂಡು ಮೇಕಪ್ ಹೊಡ್ಕೊಂಡು ತುಂಬ ಭಾಳ ಶಿಸ್ತುಬದ್ಧವಾದ ಮಾತುಗಳು, ಗ್ರಾಂಥಿಕ ಮಾತುಗಳನ್ನ ಆಡ್ತಾ ಇದ್ರು. ಅದು ರಂಗನಾಥ್ ಅವರು ಒಂದು ಹೊಸ ಪರಿಭಾಷೆನೇ ಕೊಟ್ಟರು. ತುಂಬ ಸರಳವಾಗಿ, ನಾವು ಹೆಂಗಿರ್ತೀವಿ ಹಂಗೆ, ನಾನು ಇರೋದೇ ಹೆಂಗಪ್ಪ, ನನಗೇನು ಮೇಕಪ್ ಬೇಡ, ಮತ್ತೊಂದು ಬೇಡ, ಏನು ಬೇಡ ಅಂದ್ಕೊಂಡು, ಮತ್ತು ಜನಭಾಷೆಯಲ್ಲಿ, ಜನರ ಸರಳವಾದ ಆಡುಭಾಷೆ ಏನಿಲ್ಲ ಅದರಲ್ಲಿ ಮಾತಾಡ್ತಾ ಹೋದ್ರು. ಅದು ಜನಗಳಿಗೆ ಟಚ್ ಆಗ್ತಾ ಹೋಗ್ತು, ಕನೆಕ್ಟ್ ಆಯಿತು. ರಂಗನಾಥ್ ತುಂಬ ದೊಡ್ಡ ನಿರೀಕ್ಷೆ ಇಟ್ಕೊಂಡ್ರು. ಆದರೆ ಈ ಜನಗಳು ಈ ನಿರೀಕ್ಷೆಯನ್ನು ಹೆಂಗೆ ತಮ್ಮ ಲಾಭಕ್ಕೆ ಬಳಸ್ಕೊಂಡ್ರು, ಮೋಸ ಮಾಡಿದರು, ಜನಗಳಿಗೆ ದ್ರೋಹ, ವಂಚನೆ ಮಾಡಿದರು. ಯಾಕೆಂದರೆ ನಾನು ಇರೋದೇ ಟಿ ವಿ ಮಾಡ್ತಾ ಇದ್ದೀನಿ ದುಡ್ಡು ಮಾಡೋಕ್ಕೆ ಅಂತ ಒಂದಷ್ಟು, ಈಗ ಅವನ ಸುವರ್ಣ ಚಾನಲ್ ಇದೆಯಪ್ಪ, ಅದ್ರ ಓನರ್ ಯಾರು ಗೊತ್ತು, BJPಯಲ್ಲಿ ಮಂತ್ರಿ ಆಗಿದ್ದಾರೆ, 80% ಶೇರ್ ಇದರಲ್ಲಿ. ಅವ್ರು ಇನ್ನೇನು BJP ತುತ್ತೂರಿ ಓದ್ದಲ್ಲಿ ಇನ್ನೇನು ಮಾಡ್ತಾರೆ ಅವರು? ಅದನ್ನೇ ಓದಬೇಕು, ಇನ್ನೇನು ನಿರೀಕ್ಷೆ ಮಾಡೋಕ್ಕಲ್ಲ. ಆದರೆ ಪಬ್ಲಿಕ್ ಟಿವಿ ರಂಗನಾಥ್ ಹೇಳಿದ್ದೇನು, ನಾವು ಯಾರಿಗೂ ಕೇರ್ ಮಾಡಲ್ಲ, ಯಾವನಿಗೂ ಎದರಲ್ಲ, ಜನಕ್ಕೆ ಮಾತ್ರ ಎದುರ್ತೀವಿ ಅಂತ ಹೇಳ್ತಾ, ಚಳುವಳಿ ಮಾಡ್ತೀನಿ ಅಂತ ಹೇಳ್ತಾ, ಅಂದರೆ ಬೀದಿ ಬಂದಲ್ಲ, ಅವರವರೇ ಕ್ಷೇತ್ರದಲ್ಲಿ ಚಳುವಳಿಯಾಗಿ ರೂಪಿಸ್ತೀನಿ ಅಂತ ಹೇಳಿದಂಥ ರಂಗನಾಥ್, ಅದೇ ಥರ ಮಾತಾಡ್ತಿದ್ದಂಥ ರಂಗನಾಥ್ ಇವತ್ತು ಏನಾಗಿದ್ದಾರೆ, ಯಾವ ಗಟಾರದಲ್ಲಿ ಕುಂತಿದ್ದಾರೆ, ಅದ್ರ ಬಗ್ಗೆ ನಾನು ಸ್ವಲ್ಪ ನೆನಪು ಮಾಡ್ತಾ ಹೋಗೋಣ. ಮುಂದುವರೆದು ಹೇಳ್ತೀನಿ. ಪಬ್ಲಿಕ್ ಟಿವಿಯ ಆಶಯ, ಕಿಶೋರ್ ಕುಮಾರ್ ಅವರ ಒಂದು ಹಾಡಿನ ಅರ್ಥವನ್ನು ರಂಗನಾಥ್ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ನನಗೆ ಹಿಂದಿನೂ ಬರಲ್ಲ, ಅದರಿಂದ ಕಿಶೋರ್ ಕುಮಾರ್ ಒಂದು ಹಾಡಲ್ಲಿ ಅರ್ಥ ಬರುತ್ತಂತೆ. ನೀವು ವಜ್ರ ವೈಡೂರ್ಯಗಳನ್ನು, ಚಿನ್ನ ಮುತ್ತು ರತ್ನಗಳನ್ನು ಕಿತ್ಕೊಂಡ್ರಿ, ಆದರೆ ಕಪಟ ಮತ್ತು ರೋಟಿ, ಅಂದರೆ ಅನ್ನ ಮತ್ತು ಹರಿವೆ ಬಟ್ಟೆ, ಇದಕ್ಕೆ ಕೈ ಹಾಕಿದರೆ ನಾನು ಸುಮ್ಮನೆ ಇರಲ್ಲ ಅನ್ನೋ ಒಂದು ಅರ್ಥ ಬರುತ್ತೆ ಕಿಶೋರ್ ಕುಮಾರ್ ಹಾಡಲ್ಲಿ. ಇದಕ್ಕೆ ಕಟಿಬದ್ಧವಾಗಿದ್ದೀವಿ ಅಂತ ಹೇಳ್ತಾರೆ. ಹೌದು, ಅಂದರೆ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿ, ಅದು ಮಾಧ್ಯಮದಲ್ಲಿರ್ತಕ್ಕಂಥ ವ್ಯಕ್ತಿ, ಜನರ ಅನ್ನ ಮತ್ತು ಬಟ್ಟೆ, ಸೂರು, ಅವ್ರ ಬದುಕು, ಇದಕ್ಕೆ ಸೀಮಿತವಾಗಿದ್ರೆ ಎಲ್ಲದೂ ಚೆನ್ನಾಗಿರುತ್ತೆ. ಇದನ್ನು ರಂಗನಾಥ್ ಹೇಳಿದ ಮಾತು ಇವತ್ತು ನಿಜವಾಗ್ಲೂ ಅದಕ್ಕೆ ಬದ್ಧವಾಗಿದ್ದಾರಾ, ಅದಕ್ಕೆ ನಡ್ಕೊಂಡಿದ್ದಾರ ಮಾತು ತಕ್ಕನಾಗಿ? ಏನಾಗಿದ್ದಾರೆ ಇವತ್ತು ರಂಗನಾಥ್? ಬರೀ ನಾನು ಸರಳವಾಗಿ ನಿಂತು ಹೇಳ್ಕೊಂಡೆ ಯಾವ ಅದೇ ಮುತ್ತು ರತ್ನ ವಜ್ರ ವೈಡೂರಿಗೆ ಮಾರು ಹೋಗಿದಾರ? ಬೇಕಾದ್ರೆ ಅದನ್ನ ನೋಡ್ತಾ ಹೋಗೋಣ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ,
ಅಡಿಗರ ಪದ್ಯದಂತೆ ಅಂತ ಒಂದು ಹೇಳ್ತಾರೆ. ನ್ಯೂಸ್ ಅಂದ್ರೆ ಏನು ಅನ್ನೋದನ್ನ ಗೋಪಾಲಕೃಷ್ಣ ಅಡಿಗರ ಒಂದು ಪದ್ಯವನ್ನು ಹೇಳ್ತಾರೆ. ಕಟ್ಟುತ್ತೇವೆ ನಾವು ಹೊಸ ನಾಡೊಂದನ್ನ, ಹೊಸ ಬೀಡೊಂದನ್ನ ಅಂತ ಶುರು ಮಾಡಿ ಒಂದಷ್ಟು ಪದ್ಯ ಹೇಳ್ತಾರೆ. ನಾನು ಅದನ್ನೆಲ್ಲ ಹೇಳಕ್ ಹೋಗಲ್ಲ, ನಿಮ್ಗೆ ಅಡಿಗರ ಪದ್ಯ ಗೊತ್ತಿರುತ್ತೆ. ಹೊಸ ನಾಡನ್ನ ಕಟ್ತೀವಿ ಅಂತೇಳಿ ಅಡಿಗರ ಪದ್ಯವನ್ನು ಹೇಳಿ ಒಂದು ರೀತಿಯಲ್ಲಿ ಅವ್ರು ಹೇಳ್ತಾರೆ, ಒಂದು ರೀತಿಯಲ್ಲಿ ಜನರ ಪಹರೆ ಕಾಯುತ್ತಿರುತ್ತೇವೆ, ಪ್ರಜಾರಾಜ್ಯಕ್ಕೆ ಮಾಧ್ಯಮವೇ ಸೇನೆ ಅಂತ ಹೇಳ್ತಾರೆ. ನೋಡಿ, ಒಂದು ರೀತಿಯಲ್ಲಿ ಜನರ ಪಹರೆ ಕಾಯುತ್ತಿರುತ್ತೇವೆ, ಪ್ರಜಾರಾಜ್ಯಕ್ಕೆ ಮಾಧ್ಯಮವೇ ಸೇನೆ. ದಯವಿಟ್ಟು ನೀವು ಒಪ್ಕೋತಿರುವ, ಪ್ರಜಾರಾಜ್ಯಕ್ಕೆ ಮಾಧ್ಯಮ ಅನ್ನೋದು ಸೇನೆ ತರ ಕೆಲಸ ಮಾಡ್ತೆ ಅಂತ ಹೇಳಿದ್ರು. ಇವತ್ತು ಆ ಪದ ಬಳಸಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ. ಪಿಂಪ್ಗಳ ತರ ಒಂದಷ್ಟು ಜನ ಕೆಲಸ ಮಾಡ್ತಾ ಇಲ್ವಾ? ಮಾಡ್ತಾ ಇಲ್ಲ ಇವತ್ತು ಮಾಧ್ಯಮದವರು ಒಂದಷ್ಟು ಸೇನೆ ತರ ಕೆಲಸ ಮಾಡ್ತಾ ಇದ್ದಾರ. ಈ ತರ ಹೇಳಿದ ರಂಗನಾಥ್ ಇವತ್ತು ಏನಾಗಿದ್ದಾರೆ ನೀವು ಯೋಚನೆ ಮಾಡಿ. ಪಬ್ಲಿಕ್ ಟಿವಿನ ವಿಭಿನ್ನವಾಗಿ ಉದ್ಘಾಟನೆ ಮಾಡ್ತಾರೆ. ಸಹಜವಾಗಿ ನಿಮ್ಗೆ ಗೊತ್ತೇನೋ ಒಂದು ಟೇಪ್ ಕೀಪ್ ಮಾಡೋದು ಮತ್ತೊಂದು ಇರುತ್ತೆ. ದೀಪಾಸಿ ಅವರಿಲ್ಲ, ಅವತ್ತಿನ ಮುಖ್ಯಮಂತ್ರಿಗಳು ಯಾವುದೇ ಪಕ್ಷ ಇರಲ್ಲ, ಮುಖ್ಯ ಅಲ್ಲ, ಈ ಥರ ಎಲ್ಲರಿಗೂ ಮುಖ್ಯಮಂತ್ರಿ ಆಗಿರ್ತಾರೆ. ಶ್ರೀಯುತ ಸದಾನಂದ ಗೌಡರು ನ್ಯೂಸ್ ಓದ್ತಾರೆ. ಮತ್ತು ಇನ್ನೊಬ್ಬರು ಮಹನೀಯರು, ಸಂತೋಷ್ ಹೆಗಡೆ ಅವರು, ಲೋಕಾಯುಕ್ತದಲ್ಲಿ ಒಂದು ಸಂಚಲನ ಮೂಡಿಸಿದಂಥ ಸಂತೋಷ್ ಹೆಗಡೆ ಅವರು. ಆದರೆ ಆ ನಂತರ ಏನು ದುರಂತ ಅದನ್ನು ನೋಡೋಣ ಬೇಕಾರೆ. ಮತ್ತು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದಂಥ ನಮ್ಮ ಸೋಕಾಲ್ಡ್ ಈ ಪಟ್ಟಣ ಪ್ರದೇಶದ ಮಧ್ಯಮ ವರ್ಗದ ಜನ ಇದೆಯಲ್ಲ, ಈ ಬೆಂಗಳೂರು ಮತ್ತು ಬೇರೆ ಬೇರೆ ಇಡೀ ದೇಶಾದ್ಯಂತ ಏನು ಭ್ರಷ್ಟಾಚಾರ ತೊಲಗಿಸ್ಬಿಡ್ತೀವಿ ಅಂತ ಜನ ಕ್ಯಾಂಡಲ್ ಇಟ್ಕೊಂಡು ಬೀದಿ ನಿಂತಾರಲ್ಲ, ಅದಕ್ಕೆ ಕಾರಣರಾದ್ರಲ್ಲ ಅಣ್ಣ ಹಜಾರೆ ಅವರ ಒಂದು ರೀತಿ ಭುಜವಾಗಿ ನಿಂತಂತ ಸಾಥ್ ಕೊಟ್ಟಂತ ಸಂತೋಷ್ ಹೆಗಡೆ ಅವರು ನ್ಯೂಸ್ ಓದ್ತಾರೆ. ಮತ್ತು ತರಳಬಾಳಿನ ಶಿರಗೆರೆ ಸ್ವಾಮೀಜಿಯವರು ನ್ಯೂಸ್ ಓದಿ ಟಿವಿಯನ್ನು ಉದ್ಘಾಟನೆ ಮಾಡ್ತಾರೆ. ನಾನು ಕೇಳೋದಿಷ್ಟೇ, ಇದೇ ರಂಗನಾಥ್ ಅವರೇ ನೀವು ಹೇಳಿದ್ರಿ ಅನ್ನ ಬಟ್ಟೆ ಕೈ ಹಾಕಿರೋನ್ ಬಿಡಲ್ಲ, ಪಹರೆಯಾಗಿ ಕೆಲಸ ಮಾಡ್ತೀನಿ, ಸೈನಿಕನಾಗಿ ಕೆಲಸ ಮಾಡ್ತೀನಿ, ಯಾರಿಗೂ ಕೇರ್ ಮಾಡಲ್ಲ ಅಂತ. ದಯವಿಟ್ಟು ಹೇಳಿ ಸರ್, ನಿಮ್ಮ ಆತ್ಮ ಮುಟ್ಕೊಂಡು ಹೇಳ್ಕೊಳ್ಳಿ, ಆ ಥರ ಮಾಡಿದ್ರ? ಇವತ್ತು ಮೋದಿಯವರ ಸರ್ಕಾರ ನೀವು ಸಹ ದಿನಕ್ಕೆ ಪ್ರತಿದಿನ ಬೆಳಗ್ಗೆ ಸಂಜೆ ತುತ್ತೂರಿ ಓದ್ತಾ ಇದ್ರ, ಸುಮ್ಮನೆ ಓದ್ತಾ ಇದ್ರ? ನೀವು ಎಂಜಲ್ ತಿಂದೇ ಓದ್ತಾ ಇರೋದು. ಮೋದಿಯವ್ರ ಸರ್ಕಾರ ಯಾವತ್ತಾದರೂ ಈ 10 ವರ್ಷದಲ್ಲಿ ಜನರ, ನೀವು ಹೇಳಿದ್ರೆ ಕಪಟ ಮತ್ತೆ ರೋಟಿ, ಕಪಟ ಅಂದ್ರೆ ನಂಗೆ ಸರಿ ಹೇಳೋಕ್ಕೂ ಬರಲ್ಲ. ನಮ್ಮಲ್ಲಿ ಕಪಟ ಒಂದು ಅಕ್ಕಿಗೆ ಹೇಳ್ತಾರೆ, ಬಾವಲಿ ಒಂದು ಕಪಟ ಅಂತ ಹೇಳ್ತಾರೆ. ಅನ್ನ ಮತ್ತು ಬಟ್ಟೆ ನಮ್ಮ ಜನಕ್ಕೆ ಅರ್ಥ ಆಗಬೇಕು. ಅನ್ನ ಮತ್ತು ಬಟ್ಟೆ, ಅವ್ರ ಬದುಕಿನ ಬಗ್ಗೆ, ಅವರ ಸಾಧಕ ಬಾಧಕಗಳ ಬಗ್ಗೆ ಯಾವತ್ತಾದರೂ ಮೋದಿ ಸರ್ಕಾರ ಮಾತಾಡಿದ್ಯಾ? ಮಾತಾಡೋದೆಲ್ಲ ಬರೀ ಭಾವನಾತ್ಮಕವಾಗಿ. ಇದನ್ನ ಇಟ್ಕೊಂಡು ಓಟ್ ಕೇಳಿದ್ಯಾ? ನೋಡಿ, ನಿಮಗೆ ಕಾಂಗ್ರೆಸ್ ಅವರು ಎಷ್ಟು ವರ್ಷ ನಿಮ್ಗೆ ಮೋಸ ಮಾಡಿದ್ದಾರೆ. ನಿಮಗೆ ವಿದ್ಯೆ ಸರಿ ಕೊಟ್ಟಿಲ್ಲ, ನಿಮ್ಮ ಬದುಕು ಸರಿ ಮಾಡಿಲ್ಲ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಸರಿ ಕೊಟ್ಟಿಲ್ಲ, ಆರೋಗ್ಯದ ಬಗ್ಗೆ ನೋಡಿಲ್ಲ. ನಾವು ಮಾಡ್ತಾ ಇದ್ವಿ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ. ನಿಮ್ಮ ಬದುಕಿಗೆ ಈ ತರ ಮಾಡಿಲ್ಲ, ನಾವು ಈ ತರ ಕಾರ್ಯಕ್ರಮಗಳು ಹಾಕೊಂಡಿದೀವಿ ಅಂತೇಳಿ ಓಟ್ ಕೇಳ್ತಾ ಇದಾರ. ಭಾವನಾತ್ಮಕ ವಿಚಾರಗಳನ್ನ ಕೆರಳಿಸಿ ಓಟ್ ಕೇಳ್ತಾ ಇದ್ರು. ಇದ್ರ ಬಗ್ಗೆ ನಿಮ್ಗೆ ಮಾತಾಡಕ್ಕೆ ಏನ್ ದಾಡಿ, ಏನ್ ರೋಗ ಬರ್ತಾರೆ ರಂಗನಾಥ್ ಅವ್ರೆ ನಿಮ್ಗೆ? ನೀವೇ ಕೇಳ್ತಾರೆ ನಾಚಿಕೆ ಆಗಲ್ವಂತ. ನಿಮಗೆ ನಾಚಿಕೆ ಆಗಲ್ವ? ಇವಾಗ ನೀವು ಹೇಳಿದ ಮಾತೇನೆ ಹೊತ್ತು ಇವತ್ತೇನು ಮಾಡ್ತಾ ಇದ್ರಿ ನೀವು? ನಿಮಗೆ ನಾಚಿಕೆ ಆಗಲ್ವಾ? ಪುಲ್ವಾಮಾ ಮಾಡಿ ಓಟ್ ಕೇಳಿದ್ರಲ್ಲ, ನೀವು ಇದ್ರ ವರ್ಗದ ಬಗ್ಗೆ ಮಾತಾಡಿದ್ರಲ್ಲ. ಮೋದಿಯವರೇ ಮಾತಾಡ್ರಿ, ಅದು ಉತ್ತರ ಕೊಡ್ರಿ. ಯಾವನ್ ಕಾರಣ ಎಡಮುರಿ ಕಟ್ಟಿ ಅಂತೇಳಿ ಯಾವತ್ತಾದ್ರೂ ಪಬ್ಲಿಕ್ ಟಿವಿ ರಂಗನಾಥ್ ಕೂತ್ಕೊಂಡು ಏನು ಟೇಬಲ್ ತಟ್ಟಿ ಕೇಳ್ತಿದ್ರಲ್ಲ, ಯಾವತ್ತಾದ್ರೂ ಕೇಳಿದ್ರ? ಇವತ್ತು ಏನು ಒಂದು ರಾಮ ಅಂತೇಳಿ ಹಬ್ಬಿಸ್ಬಿಟ್ಟು ಒಂದು ರೀತಿಯ ಹಮಲನ್ನು ತುಂಬಿಟ್ಟು ಓಟ್ ಕೇಳಕೊಂಡ್ರಲ್ಲ, ಇದ್ರ ಬಗ್ಗೆ ನೀವು ಯಾವತ್ತಾರು ಮಾತಾಡಿದ್ರಲ್ಲ. ನೀವು ಚೆನ್ನಾಗಿ ಕುಣಿದ್ರಿ, ಅದ್ಭುತವಾಗಿ ನೀವು ಸಹ ತಾಳ ಹಾಕಿದ್ರಿ, ನೀವು ಭಜನೆ ಮಾಡಿದ್ರಿ. ಒಬ್ಬರು ಪತ್ರಕರ್ತನಾಗಿ ಸೇನೆ ತರ ಹೇಳ್ತೀರಿ, ಪಹಾರ ಕಾಯ್ತಿಂದ್ರಲ್ಲ. ಯಾವ ಪಹಾರ ಕಾಯ್ತಿರಿ ನೀವು? ಯಾವ ಪಹಾರ ಕಾಯ್ತಿರಿ ನೀವು? ಯಾವ ತರ ಮಾತಾಡಿದ್ರಿ ಅಂದ್ರೆ ನೀವು? ಇಷ್ಟೆಲ್ಲ ಬೇಡ. ಸೌಜನ್ಯ ಅನ್ನೋ ಹೆಣ್ಮಗಳು ರೀ, ಸೌಜನ್ಯ ಅನ್ನೋ ಹೆಣ್ಮಗಳು ಇವತ್ತು ಗೊತ್ತು ನಿಮ್ಗೆ. ಆಕೆ ಮುಖಾಂತರ ಯಾವುದು ಧರ್ಮದ ಮುಖವಾಡ ಹೊತ್ಕೊಂಡು, ದೇವರ ಮುಖವಾಡ ಹೊತ್ಕೊಂಡು, ನಾನು ಮಾತಾಡುವ ಮಂಜುನಾಥ್ ಅಂತೇಳಿ ಮುಖವಾಡ ಹೊತ್ಕೊಂಡು ಅವ್ರದೇ ಕಾಲ್ಬುಡದಲ್ಲಿ ಸೌಜನ್ಯ ಹೆಣ್ಮಗಳು ಅರ್ಧ ಮುಕ್ಕಿದ್ರ ನೀಚರು. ಆ ಸೌಜನ್ಯಳ ಮುಖಾಂತರ ಒಂದು ದೊಡ್ಡ ಒಂದು ಕೆಟ್ಟ ಪ್ರಪಂಚ, ಅಂದ್ರೆ ನಿಮ್ಗೆ ಆಘಾತವಾಗುವಂತ, ನಂಬಲಾರದಂತ ಒಂದು, ಅಲ್ಲಿ ಸುತ್ತಮುತ್ತ ಗೊತ್ತಿತ್ತು, ಅದು ಇಡೀ ನಾಡಿಗೆ, ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಅನಾವರಣಗೊಳ್ತಲ್ಲ. ಅಲ್ಲಿ 100 ಸಾವುಗಳು, ಸಾವಿರಾರು ರೇಪ್ ಅಂಡ್ ಮರ್ಡರ್ಗಳು, ಜಮೀನು ಕಿತ್ಕೊಂಡಿರೋದು, ದಬ್ಬಾಳಿಕೆಗಳು, ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಾಗ ನಿಮ್ಮ ಪಬ್ಲಿಕ್ ಟಿವಿಲಿ ಎಷ್ಟು ಪ್ರೋಗ್ರಾಮ್ ಮಾಡಿದಿರ ನೀವು? ಯಾವ ತರ ಕೇಳಿದ್ರ ರಂಗನಾಥ್ ನೀವು? ಪಬ್ಲಿಕ್ ಟಿವಿಲಿ ಮಾತಾಡಿದ್ರ ನೋಡೋಣ ನೀವು? ಇದುವರೆಗೂ ಬಾಯ್ಬಿಟ್ಟಿಲ್ಲ ನೀವು. ಇಲ್ವಾ ಮೀಟ್ರು? ಇದೇನ ಪಹಾರ ಕಾಯ್ದು ನೀವು? ಇದೇನ ಜನರ ರೊಟ್ಟಿ ಬಗ್ಗೆ ಮಾತಾಡೋದು, ಅನ್ನದ ಬಗ್ಗೆ ಮಾತಾಡೋದು, ಬಟ್ಟೆ ಬಗ್ಗೆ ಮಾತಾಡೋದು? ಬಟ್ಟೆ ಬೆಚ್ಚಿದ್ರಿ, ಅದ್ರ ಬಗ್ಗೆ ಮಾತಾಡ್ರಿ.
ಬಟ್ಟೆ ಅನ್ನ ಮತ್ತು ಬಟ್ಟೆ ವಿಚಾರಕ್ಕೆ ಬಂದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿದ್ರಲ್ಲ, ಆ ಕಿಶೋರ್ ಕುಮಾರ್ ಹಾಡನ್ನು ಕೋಟ್ ಮಾಡಿದ್ರಲ್ಲ, ಒಂದು ಎಳೆ ಮಗುವನ್ನು ಬಟ್ಟೆ ಬಿಚ್ಚಿದಂತ ನೀಚರು ಅಲ್ಲಿ ಅಂಥದ್ದು ಸಾವಿರಾರು ಹೆಣ್ಮಕ್ಳು ಬಟ್ಟೆ ಬಿಚ್ಚಿದ್ದಾರೆ, ಕೊಲೆಗಳಾಗಿದ್ದಾವೆ. ಒಂದು ಸಿನಿಮಾ ನಟನ ಗಂಡ ಹೆಂಡತಿ ಕಾರ್ಯಕ್ರಮ, ಗಂಡ ಹೆಂಡತಿ ಸಮಸ್ಯೆ ತಂದು ಮೂರು ದಿವಸ ಪ್ರೋಗ್ರಾಮ್ ಮಾಡಿದ್ರಲ್ರಿ ನೀವು. ನಿಮ್ಮದೇ ಟಿವಿಲಿ ಮೂರು ದಿವಸ ಪ್ರೋಗ್ರಾಮ್ ಮಾಡಿದ್ರಿ ಸಿನಿಮಾ ನಟದ ಗಂಡ ಹೆಂಡತಿ ಆದರೆ ಇದ್ರ ಬಗ್ಗೆ ಯಾವತ್ತು ಪ್ರೋಗ್ರಾಮ್ ಮಾಡಿದ್ರಿ? ಯಾವತ್ತು ಮಾತಾಡಿದ್ರಿ ನೀವು? ಯಾಕೆ ಮಾತಾಡಿಲ್ಲ? ನೀವು ಎಂತೆಂತ ಮಾತಾಡ್ತಾ ಇದ್ರಿ ನೀವು? ಏನು ಭಾಳ ಮೈಸೂರಲ್ಲಿ ನಾನು ಪ್ರೊಫೆಸರ್ ಕೆ ರಾಮದಾಸ್ ಅವರು ಮಾತಾಡ್ತಿದ್ರಿ. ರಾಮದಾಸ್ ಅಂದ್ರೆ ಈ ಚೆಂಗಲ್ ರಾಮದಾಸ್ ಅಲ್ಲ, ಈ ಥರ BJP ರಾಮದಾಸ್. ಪಾಪ ಅದು ಯಾವುದೋ ಹೆಣ್ಮಕ್ಳು ಹೋಗಿ ಈತ ಮೋಸ ಮಾಡ್ದ ನನಗೆ ಅಂತೇಳಿ ಮನೆ ಮುಂದೆ ಬಿದ್ದು ಒದ್ದಾಡ್ತಿತ್ತಲ್ಲ, ಆ ಥರ ಮೋಸ ಮಾಡಿದ್ನಲ್ಲ ಈ ಚೆಂಗಲ್ ರಾಮದಾಸ್, ಇವನಲ್ಲ. ಪ್ರೊಫೆಸರ್ ಕೆ ರಾಮದಾಸ್ ಅಂತ ಒಬ್ಬ ವಿಚಾರವಾದಿ ಇದ್ರು, ನಿಮ್ಗೆ ಗೊತ್ತಿರ್ಬೇಕು. ಅವ್ರಿಂದ ಸಾವಿರಾರು ಜನ ಸ್ಫೂರ್ತಿ ಪಡೆದ್ರು ಅವ್ರ ಮಾತುಗಳಿಂದ. ರಾಮದಾಸ್ ಹೆಸರು ಹೇಳ್ತಾ ಇದ್ರಿ ನೀವು, ನಂಜುಂಡಸ್ವಾಮಿ ಹೆಸರು ಹೇಳ್ತಾ ಇದ್ರಿ, ಲಂಕೇಶ್ ಹೆಸರು ನೇರವಾಗಿ ಹೇಳ್ತಿರಲ್ಲ, ಆದ್ರೂ ಸಹ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ ನೀವು. ಇಂಥ ರಂಗನಾಥ್ ಇವತ್ತು ಯಾಕ್ರಿ ಗಟಾರಕ್ಕಿದ್ರಿ ನೀವು? ಗಟಾರದಲ್ಲಿ ಕೂತಿದ್ದೀರಾ? ಏನ್ರಿ ಮಾತಾಡ್ತಾ ಇದ್ರಿ ನೀವು? ಪುಲ್ವಾಮಾ ಬಗ್ಗೆ ಯಾವ ಥರ ಮಾತಾಡಿದ್ರಿ ನೀವು? ಅಷ್ಟೇ ಅಲ್ಲ, ಮೋದಿಯವರೇ ಇದುವರೆಗೂ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ವಲ್ಲ 10 ವರ್ಷದಲ್ಲಿ, ಯಾಕೆ ಮಾಡಿಲ್ಲ ಅಂತ ಕೇಳಿದ್ರಿ ನೀವು ಯಾವತ್ತಾದ್ರು? ಗುಣಗಾನ ಮಾಡ್ತಿರಲ್ಲ, ಒಳಗಿನ ದೇಶದ್ರೋಹಿಗಳು. ಸಂಘಿಗಳಿಗೆ ನಿಮ್ಗೆ ಏನ್ರಿ ವ್ಯತ್ಯಾಸ? ಯಾರು ಒಳಗಿನ ದೇಶದ್ರೋಹಿಗಳು? ಯಾರು? ಬಾಯ್ಬಿಟ್ಟು ಹೇಳಿ, ಇಂಥವ್ರು ಅಂತೇಳಿ. ಸಂಘಿಗಳು ಹಿಂಗೆ ಮಾತಾಡೋದು. ಈ ದೇಶದಲ್ಲಿ ಯಾವನು ದೇಶದ್ರೋಹ ಕೆಲಸ ಮಾಡಕ್ ಹೋಗಲ್ಲ. ನಿಮಗೆ ಈ BJPಯನ್ನು ಬೈದ್ರೆ ಮೋದಿಯವರು ಟೀಕೆ ಮಾಡಿದ ತಕ್ಷಣ ದೇಶದ್ರೋಹಿಗಳು ಅಂತಾರಲ್ಲ, ಅದೇ ಥರದ ಒಳಗಿನ ದೇಶದ್ರೋಹಿಗಳು ಅಂತಾರಲ್ಲ, ಯಾರು ಅವರು? ನೀವೇ ಇರಬೇಕು, ನಿಮ್ಮಂಥವರೇ ಇರಬೇಕು ದೇಶದ್ರೋಹಿಗಳು. ಏನು ಹೇಳಿದ್ರಿ ನೀವು? ಭಾರೇ ಕಾಯ್ತೀನಿ ನಾನು. ಕಿಶೋರ್ ಕುಮಾರ್ ಹಾಡೇನು? ಮತ್ತೆ ಕರ್ನಾಟಕಕ್ಕೆ ಬರಬೇಕಾದಂಥ ಟ್ಯಾಕ್ಸ್ ವಿಚಾರದಲ್ಲಿ, ನಮ್ಮ ದುಡ್ಡು ವಿಚಾರದಲ್ಲಿ ಪ್ರತಾಪ್ ಸಿಂಹ ಏನೋ ಮಾತಾಡ್ದ ಅಂತ ಹೇಳ್ಬಿಟ್ಟು ಪ್ರತಾಪ್ ಸಿಂಹನ ತರಾಟೆ ತಗೊಂಡ್ಬಿಟ್ರಿ. ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಏನು ದೊಡ್ಡ ಮಹಾನ್ ಕನ್ನಡ ಪ್ರೇಮಿ ನೀವು ಅಂತ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಪ್ರತಾಪ್ ಸಿಂಹನ ಮಾತಾಡ್ರಿ. ಅದೇ ತೇಜಸ್ವಿ ಸೂರ್ಯನು ಈ ಥರ ಸಂಸತ್ರು ಮಾತಾಡಿದ್ದ. ತೇಜಸ್ವಿ ಸೂರ್ಯನ ಬಗ್ಗೆ ಯಾಕೆ ಮಾತಾಡಿಲ್ಲ ನೀವು? ಇನ್ನು ನಮ್ಮ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದನೇ ಓದಂಥವ್ರು, ಅವ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಓಹ್, ಕುಲಬಾಂಧವರು ಅಂತನಾ? ಅದಕ್ಕೆ ಮಾತಾಡಿಲ್ವ ನೀವು? ನಾನು ಅದ್ರ ಬಗ್ಗೆ ಇನ್ನೊಂದು ಮಾಡ್ತೀನಿ. ಇನ್ನೊಂದು ಇಬ್ಬರು ಬೃಹಸ್ಪತಿಗಳಿದ್ದಾರೆ ಇಲ್ಲಿ, ಮಹಾನ್ ಭಾವರಿದ್ದಾರೆ. ಒಬ್ಬರು ವಸಿಷ್ಠ, ಇನ್ನೊಬ್ರು ಪರಶುರಾಮ. ಅವ್ರನ್ನ ತಗೊಬರ್ತೀನಿ ಇವ್ರ ಜೊತೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ಮಾತಾಡ್ತೀನಿ. ನಾನಿವತ್ತು ರಂಗನಾಥ್ ಅವ್ರು ಕೇಳ್ತಾ ಇರೋದು, ನೀವು ಈ ಥರ ಎಲ್ಲ ನಾವು ಜನಗಳ ವಿಚಾರಕ್ಕೆ ಬಂದರೆ ಸುಮ್ಮನೆ ಇರಲ್ಲ, ಮತ್ತು ನಿಮ್ಮ TV ಭಾರೇ ಕಾಯ್ತೀನಿ. ಅವರು ಹಿಂಗೆ ಹೇಳಿದ್ದು. ನಾನು ಚೌಕಿದಾರ ಅಂತ ಹೇಳ್ಕೊಂಬಂದ್ರು. ನೀವು ಕೇಳ್ಬೋತ್ತಲ್ಲ, ಚೌಕಿದಾರಾಗಿ ಏನು ಮಾಡ್ತಾ ಇದ್ರಿ ನೀವು? ಅಥವಾ ನೋಟ್ ಅಮಾನೀಕರಣ ಮಾಡೋದು ಇಷ್ಟು ಸಮಸ್ಯೆ ಆಯಿತು. ಇದೇ ನಂಜನಗೂಡಲ್ಲಿ ಆಕ್ಸಿಜನ್ ಸತ್ರ ಮಕ್ಕಳು ಇದಕ್ಕಿದ್ದಂಗೆ ಲಾಕ್ಡೌನ್ ಮಾಡಿದ ತಕ್ಷಣ ಸಾವಿರಾರು ಕಿಲೋಮೀಟರ್ ನಡ್ಕೊಂಡೋಗಿ ಊಟ ಎಲ್ಲ ಸತ್ರಲ್ಲ ಇವತ್ತಿನ ಕಾಲದಲ್ಲಿ. ಅದ್ರ ಬಗ್ಗೆ ಯಾವತ್ತಾರು ದೊಡ್ಡ ಗಂಟೆಲ್ಲಿ ಮಾತಾಡಿದ್ರ ನೀವು? ಇವತ್ತು ಭಜನೆ ಮಾಡ್ತಾ ಇದ್ರ, ಮೋದಿಯವರು ಭಜನೆ ಮಾಡ್ತಾ ಇದ್ರಲ್ಲ ನೀವು. ಒಂದೇ ಸಣ್ಣ ಪತ್ರಿಕಾ ವೃತ್ತಿ ಏನು ನಿಮ್ಮ ಬದ್ಧವಾಗಿ ಯಾವತ್ತಾರು ಕೆಲಸ ಮಾಡಿದ್ರ? ನೀವು ಎದೆ ಮುಟ್ಟು ನೋಡ್ಕೊಳ್ಳಿ, ಯಾವತ್ತೂ ಇಲ್ಲ. ಇವತ್ತು ಅಷ್ಟೇ ಮಂಗಳೂರಲ್ಲಿ ಆಯ್ತಲ್ಲ, ಯಾವುದೋ ಒಪ್ಪಿಸ್ತಾ ಇದ್ರಲ್ಲ ಅವ್ರು, ಯಾರೋ ಇಬ್ರು ಮೂರ್ಖ MLAಗಳು, ವೇದವ್ಯಾಸ ಕಾಮತನೂ ಭರತ್ ಶೆಟ್ಟಿನೂ ಶೂದ್ರ. ನಿಮಗೆ ಗೊತ್ತಿಲ್ವಾ? ಕರಾವಳಿ ಭಾಗದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಮಾಡಿದಂಥ ಸೇವೆ, ಅವ್ರು ಕೊಟ್ಟಂಥ ವಿದ್ಯೆ, ಅವ್ರು ಕೊಟ್ಟಂಥ ಆರೋಗ್ಯ, ಅವರು ಅಲ್ಲಿಂದ ಕಲ್ತಂಥ ಮಕ್ಕಳು ಗೌರ್ಮೆಂಟ್ ಸರ್ಕಾರಿ ನೌಕರಿ ಹಿಡಿದಿದ್ದು, ಆರ್ಥಿಕವಾಗಿ ಬೆಳವಣಿಗೆ ಆಗಿದ್ದು ಯಾರಿಂದ ಆಯಿತು? ನಿಮ್ಮ ಸಾವಿರಾರು ವರ್ಷದ ಸನಾತನಿಗಳ ವೈದಿಕ ಶಾಹಿಗಳಿಂದ ಆಯ್ತಾ? ಅಲ್ಲಿದ್ದಂಥ ಆ ಉಡುಪಿ ಮಠ, ಶೃಂಗೇರಿ ಮಠಗಳು, ಇಂಥವ್ರಿಂದ ಆಯ್ತಾ? ಅದು ಇವ್ರುಗಳಿಂದ ಆಯ್ತಾ? ಇಲ್ಲ ತಾನೆ. ಇದ್ರ ಬಗ್ಗೆ ಅದು ದೊಡ್ಡ ಗಂಟೆಯಲ್ಲಿ ಮಾತಾಡಿದ್ರೆ ಯಾವತ್ತಾದ್ರೂ ನೀವು? ಯಾಕೆ ಈ ಬಿಲ್ಡಪ್ ಹುಡ್ಕೋತೀರಾ? ಈ ನಾಚಿಕೆಟ್ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಕೇಳಬೇಕಲ್ವಾ? ಅವತ್ತು ಆಡಿದ ಮಾತು ರಂಗನಾಥ್, ಇವತ್ತು ಏನು ಮಾತಾಡ್ತಾರೆ? ಮತ್ತು ಸಂತೋಷ್ ಹೆಗಡೆ ಅವರು, ಎಲ್ಲಿ ಸಂತೋಷ್ ಹೆಗಡೆ ಅವರು? ಅಣ್ಣಾಜಾರೆ ಮಲ್ಕೊಂಬಿಟ್ರು ಬಿಡಿ, ಅವ್ರಿಗೆ BJP ಗೌರ್ಮೆಂಟ್ ಬರಬೇಕಾಗಿತ್ತು. ಏನು ಲೋಕಪಾಲ್ ಮಸೂದೆ ಬಗ್ಗೆ ಎದ್ದಿದ್ದೆ ಏನು ಅಣ್ಣಾಜಾರೆ ಏನು 2ನೇ ಮಹಾತ್ಮ ಗಾಂಧಿ ಥರ ದೊಡ್ಡ ಮಟ್ಟದಲ್ಲಿ ಎದ್ಬಿಟ್ರು, ಈಗ ಮಲ್ಕೊಂಬಿಟ್ರು. ಆಯ್ತು, ಅವ್ರಿಗೇನೋ ವಯಸ್ಸಾಯಿತು. ಸಂತೋಷ್ ಹೆಗಡೆ ಅವರು ಈಗ ಭ್ರಷ್ಟಾಚಾರ ಆಗ್ತಾ ಇಲ್ವಾ ಸರ್? ಈ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಮಾತಾಡೋಕ್ಕಾಗಲ್ವಾ ಸರ್? ಇದು ಭ್ರಷ್ಟಾಚಾರ ಅಲ್ವಾ ಸರ್? ಓಪನ್ ಲೂಟಿ ಹೊಡಿತಾವ್ರಲ್ಲ ಸರ್? ಅಣ್ಣಾಜಾರು ಸಾಥ್ ಕೊಟ್ರಿ, ಇವತ್ತೆಲ್ಲಿದ್ರ ಸರ್ ನೀವು ಸಂತೋಷ್ ಹೆಗಡೆ ಅವರು? ಸಿರಿಗೆರೆ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಮಾತಾಡಿದರು. ಇವತ್ತು ಧಾರ್ಮಿಕ ಹೆಸರಲ್ಲಿ ಎಷ್ಟೆಲ್ಲ ಅನಾಚಾರಗಳು ಮಾಡ್ತಾವ್ರೆ, ಹೆಣ್ಮಕ್ಳು ರೇಪ್ಗಳು ಮಾಡ್ತಾವ್ರೆ. ನಿಮ್ಮ ಕಣ್ಮುಂದಿದೆ, ಮಾತಾಡೋಕ್ಕಾಗಲ್ವಾ?
ಈಗಲೂ ಇದ್ದಾರೆ. ರಂಗನಾಥ್ ಅವರ ಡೊಂಗಿತ ಅಂದರೆ ಇವರೆಲ್ಲ ಏನು ಮಾಡಿ, ನಾನು ಯಾಕೆ ರಂಗನಾಥ್ ಅವ್ರ ಬಗ್ಗೆ ನಂಗೆ ಸಿಟ್ಟು ನನಗೆ ಅಂದರೆ, ನೀವು ಏನೋ ಮಾಡ್ಬಿಡ್ತಿಂತ ಭ್ರಮೆ ಉಡಿಸಿ ಅಮಾಯಕರನ್ನೆಲ್ಲ ನಿಮ್ಮ ಬಲೆ ಕೆಡಿಸ್ಕೊಂಡು ಮೋಸ, ಈಗ ಅವ್ರಿಗೆ ಮೋಸ ಮಾಡಿದ್ರಲ್ಲ, ಡೊಂಗಿತನ ಮಾಡಿದ್ರಲ್ಲ, ನೀವು ವಂಚನೆ ಮಾಡಿದ್ರಲ್ಲ, ನೀವು ಎಲ್ಲರಿಗಿಂತೂ ಅವನು ಯಾವನು ಅಜಿತ್ ಹನ್ಮಕ್ಕನ ಅವ್ರು ಬಿಡಿ, ಅವನು ಕೊಚ್ಚಗೊಂಡಿ, ಅವನ ಬಗ್ಗೆ ಮತ್ತೆ ಮಾತಾಡೋಣ ನಾವು. ಎಲ್ಲರಿಗಿಂತೂ ನೀವು ಅತಿ ದುಷ್ಟ, ದೊಡ್ಡ ನೀಚ ನೀವು. ಯಾಕೆಂದರೆ ನೀವು ಈ ಥರ ಸಾಚ ಅಂತ ಹೇಳ್ತಿ ಯಾಮಾರ್ಷಿ ಸಹಜವಾಗಿ ಮಾತಾಡ್ತೀನಿ, ಜನಸಾಮಾನ್ಯರ ಭಾಷೆಯಲ್ಲಿ ಮಾತಾಡ್ತೀನಿ ಅಂತೇಳಿ ಜನರು ನಂಬಿಸಿ ಕುತ್ತಿಗೆ ಕುಯ್ದಂತಹ ನಯವಂಚಕ ರಂಗನಾಥ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.